ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ತನೂಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಹಾಗಾದರೆ ಬನ್ನಿ, ಇವತ್ತು ರೆಸ್ಟೋರೆಂಟ್ ಸ್ಟೈಲ್ ಬೆಂಡೆಕಾಯಿ ಗ್ರೇವಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಕಡಾಯಿ ಬಿಸಿಯಾದ ನಂತರ 4 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಹಚ್ಕೊಂಡಿರೋ ಬೆಂಡೆಕಾಯಿನ ಫ್ರೈ ಮಾಡಿ. ನಂತರ 1/4 ಸ್ಪೂನ್ ಶುಗರ್ ಆ್ಯಡ್ ಮಾಡ್ಕೊಳ್ಳಿ. ಶುಗರ್ ಯಾಕೆ ಅಂತಂದರೆ ಬೆಂಡೆಕಾಯಿ ಅಂಟ್ಕೋಬಾರ್ದು ಅಂತ ಸ್ವಲ್ಪ ಶುಗರ್ ನಾವು ಯೂಸ್ ಮಾಡ್ತಾಯಿದ್ದೀವಿ. ಹಾಗೆ ಬೆಂಡೆಕಾಯಿ ಫ್ರೈ ಮಾಡಿಕೊಂಡು 1-2 ನಿಮಿಷ ಬೇಯೋದಕ್ಕೆ ಬಿಡಿ. ನಂತರ ಬೆಂಡೆಕಾಯಿ ಗೋಲ್ಡನ್ ಫ್ರೈ ಬಂದಮೇಲೆ ಸಪ್ರೇಟ್ ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ. ನಂತರ ಜಾರಿಗೆ 1 ಸ್ಪೂನ್ ಚಿಲ್ಲಿ ಪೌಡರ್, 1 ಸ್ಪೂನ್ ಧನಿಯಾ ಪೌಡರ್, ಅರ್ಧ ಸ್ಪೂನ್ ಅರಿಶಿನ, ಅರ್ಧ ಸ್ಪೂನ್ ಗರಂ ಮಸಾಲ, 3 ಟೊಮೊಟೊ ಮೀಡಿಯಮ್ ಸೈಜ್ದು, ಬೆಳ್ಳುಳ್ಳಿ 1 ಗಡ್ಡೆ, ಶುಂಠಿ 1 ಇಂಚು, ಲವಂಗ 4, ಚಕ್ಕೆ 1 ಇಂಚು, ಹಾಗೆ ಸಾಲ್ಟ್ ಅರ್ಧ ಸ್ಪೂನ್, ಮೊಸರು 3 ಸ್ಪೂನ್ ಹಾಕ್ಕೊಳ್ಬೇಕು. ಇದನ್ನು ಮಿಕ್ಸಿಗೆ ಹಾಕಿ ರುಬ್ಬಿಟ್ಕೋಬೇಕು. ಬೆಂಡೆಕಾಯಿ ಫ್ರೈ ಮಾಡಿರೋ ಬಾಣಲಿಗೆ ಅರ್ಧ ಸ್ಪೂನ್ ಜೀರಿಗೆ, 1 ಹಿಡಿ ಕರಿಬೇವು, 2 ಈರುಳ್ಳಿ ಮೀಡಿಯಮ್ ಸೈಜ್ದು, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ರುಬ್ಬಿಟ್ಕೊಂಡಿರೋ ಮಸಾಲೆನ ಬಾಣಲಿಗೆ ಹಾಕಿ ಫ್ರೈ ಮಾಡಿ. ಒಂದು 2 ನಿಮಿಷಗಳ ಕಾಲ ಬೇಯಲು ಬಿಡಿ. ಗ್ರೇವಿ ಗಟ್ಟಿಗೆ ಬೇಕೋ ಅಥವಾ ಸ್ವಲ್ಪ ತೆಳುಗೆ ಬೇಕೋ ಅನ್ನೋದ್ರ ಮೇಲೆಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಅಥವಾ ಗಟ್ಟಿಗೆ ಬೇಕಂತಂದರೆ ನೀರು ಹಾಕೋಕ್ಕೆ ಹೋಗಬೇಡಿ. ಹುರಿದಿರೋ ಬೆಂಡೆಕಾಯಿನ ಗ್ರೇವಿಗೆ ಆ್ಯಡ್ ಮಾಡಿ. ನಂತರ ಸ್ವಲ್ಪ ಬೇಯಲು ಬಿಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ರೆಸ್ಟೋರೆಂಟ್ ಸ್ಟೈಲ್ ಬೆಂಡೆಕಾಯಿ ಗ್ರೇವಿ ತಯಾರಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.